Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ರೇವಣ್ಣ ಇವತ್ತು ಬಿಡುಗಡೆ ಆಗಬೇಕು. ಯಾಕಂದರೆ ಒಂದಷ್ಟು ಪ್ರೊಸೀಜರ್ಗಳಿರ್ತಾರೆ. ಆವಾಗ ನಮ್ಮ ಪ್ರತಿನಿಧಿ ರಮೇಶ್ ಹೇಳ್ತಾ ಇದ್ರು ಇವತ್ತು ಸಂಜೆ ಒಳಗಡೆಗೆ ಬಿಡುಗಡೆ ಆಗಬಹುದು ಅನ್ನುವಂಥದ್ದು. ಇದೆಲ್ಲ ಆದಮೇಲೂ ಕೂಡ SIT ತನಿಖೆ ಮುಂದುವರಿಯುತ್ತೆ. ಸೊ ಭಾಳ ಗಮನಿಸಬೇಕಾದಂಥ ಸಂಗತಿ, ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ಮಾಡ್ತಾರೆ ಏನು ವೆರಿ ಇಂಪಾರ್ಟೆಂಟ್. ಒಂದು ಲೆಕ್ಕದಲ್ಲಿ ಏನು ಅಂದರೆ ಈ SIT ತನಿಖೆಗೆ ಏನಾದರೂ ಹಿನ್ನಡೆ ಆಗಿಬಿಡುತ್ತೆ ಅವ್ರು ಹೊರಗಡೆ ಬಂದ ತಕ್ಷಣ ಅನ್ನುವಂಥ ಮಾತು ಕೂಡ ಇದೆ. ಯಾಕಂದರೆ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ SIT ತನಿಖೆಗೆ ಸ್ಪಂದಿಸಿಲ್ಲ ರೇವಣ್ಣ ಅನ್ನುವಂಥ ಮಾತಿದೆ. ಇನ್ನಷ್ಟು ಮಾಹಿತಿ ಕಲೆ ಹಾಕಬಹುದು ಅನ್ನುವಂಥ ನಿರೀಕ್ಷೆ ಇರುತ್ತೆ SIT. ತನಿಖಾಧಿಕಾರಿಗಳಿಗೆ ಸಹಕರಿಸಿ ಅಂತ ಕೋರ್ಟ್ ಕೂಡ ಹೇಳಿದೆ. ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಬಾಡಿ ವಾರಂಟ್ ಮೇಲೆ ವಿಚಾರಿಸೋಕ್ಕೂ ಕೂಡ ಆಗಿರಲಿಲ್ಲ. ಜಾಮೀನಿನ ಮೇಲೆ ಹೊರಬಂದ ಮೇಲೆ ಅಲ್ಲಿನ ವಿಚಾರಣೆಗೂ ಇಲ್ಲಿನ ವಿಚಾರಣೆಗೂ ಬಹಳಷ್ಟು ವ್ಯತ್ಯಾಸಗಳು ಕಾಣ್ತವೆ. ಹೀಗಾಗಿ ತನಿಖೆ ಏನಾದರೂ ಕುಂಠಿತ ಆಗಿಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳು. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ SIT ತನಿಖೆಗೆ ಸಹಕರಿಸಿರಲಿಲ್ಲ. ಇನ್ನು ಹೊರಗಡೆ ಬಂದಾದ್ಮೇಲೆ ಏನಾದರೂ ಸಹಕರಿಸ್ತಾರ ಅವರು? ಆದರೆ ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ, ನೀವು ಕೆಲವೊಂದು ನಿಯಮಾವಳಿಗಳನ್ನು ಪಾಲನೆ ಮಾಡಲೇಬೇಕು, ತನಿಖೆಗೆ ಸಹಕರಿಸಲೇಬೇಕು. ಸೊ ಅದರ ಆಧಾರದ ಮೇಲೆ ಇಂಥವನ್ನೆಲ್ಲ ಹೇಳಿನೇ ಜಾಮೀನು ಕೊಟ್ಟಿರ್ತಾರೆ, ಸುಮ್ಮನೆ ಅಲ್ಲ. ಬರೀ ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಭಾಳ ಗಮನಿಸಬೇಕಾದಂಥ ಸಂಗತಿ ಇಲ್ಲಿ ಏನು ಅಂತಂದರೆ, ಒಂದು ಕಡೆಗೆ ಅವರು ಒಳಗಡೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳು ಯಾವ ಪ್ರಶ್ನೆ ಕೇಳಿದ್ರು ಕೂಡ ಅವ್ರು ಅದಕ್ಕೆ ಉತ್ತರ ಕೊಟ್ಟಿರಲಿಲ್ಲ. ನನಗೇನು ಗೊತ್ತಿಲ್ಲ ಅಂತ ಮಾತ್ರ ಹೇಳ್ತಾ ಇದ್ರು. ಸೊ ಇಂಥದ್ರಲ್ಲಿ ಯಾವುದೇ ಸಂಗತಿಗಳನ್ನು ಅವರಿಂದ ಬಾಯಿ ಬಿಡಿಸೋಕ್ಕೂ ಕೂಡ ಆಗಿರಲಿಲ್ಲ. ಇನ್ನು ಒಳಗಡೆ ಇದ್ದಾಗಲೇ ಈ ಸ್ಥಿತಿ, ಇನ್ನು ಹೊರಗಡೆ ಬಂದಾದ ಮೇಲೆ SIT ತನಿಖೆಗೆ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ರೇವಣ್ಣ ಅನ್ನುವಂಥದ್ದು ಚರ್ಚೆ, ಒಂದು ಪ್ರಶ್ನೆ ಕೂಡ ಇದೆ. ಯಾಕಂದರೆ ಈ ವಿಚಾರ ನೋಡಿದಂಥ ಸಂದರ್ಭದಲ್ಲಿ ತನಿಖೆಯ ವೇಗ ಏನಾದರೂ ಕಡಿಮೆ ಆಗಿಬಿಡ್ಬೋದಾ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಏನಂತೀರಿ? ರಂಗನಾಥ್, ರೇವಣ್ಣ ಅವರು ಮೊದಲಿಂದಲೂ ಕೂಡ ಒಂದು ರೀತಿಯಾಗಿ ಒರಟು ಸ್ವಭಾವದವರು, ಅವರ ನೇಚರೇ ಹಾಗೆ. ಅದ್ರ ಜೊತೆಗೆ SIT ರೇವಣ್ಣನ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬಾರಿ ಕೆಲವೊಂದು ಪ್ರಶ್ನೆಗಳಿಗೆ ಸಾಕಷ್ಟು ಒರಟಾದಂತಹ ಉತ್ತರವನ್ನು ನೀಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು. ಅಂದರೆ ಪ್ರತಿಯೊಂದು ಹೇಳಿಕೆ ಕೂಡ ತನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ವಾದವನ್ನು ಕೂಡ ರೇವಣ್ಣನವರು ಮಾಡ್ತಾ ಇದ್ರು. ಅದ್ರ ಜೊತೆಗೆ ಒಂದಿಷ್ಟು ಹೇಳಿಕೆಯನ್ನು ಪಡೆದುಕೊಂಡ ನಂತರ ಸಹಿ ಹಾಕೋದಕ್ಕೂ ಕೂಡ ಹಿಂದೇಟು ಹಾಕಿದ್ರು ಅನ್ನುವಂಥ ಮಾಹಿತಿಗಳು ಕೂಡ SIT ಮೂಲದಿಂದಲೇ ಒಂದಿಷ್ಟು ಲಭ್ಯ ಆಗಿತ್ತು. ಹಾಗಾಗಿ ಸದ್ಯಕ್ಕೆ ರೇವಣ್ಣರವರಿಗೆ ಜಾಮೀನು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ರಿಲೀಫ್ ಆಗಿದ್ದಾರೆ. ಅದಾದ ನಂತರದಲ್ಲಿ ಕೋರ್ಟ್ ಕೂಡ ತನಿಖೆಗೆ ಸಹಕಾರ ಮಾಡಬೇಕು ಅನ್ನುವಂಥ ಷರತ್ತನ್ನು ವಿಧಿಸಿದ್ರು ಕೂಡ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಅಂದ್ರೆ ರೇವಣ್ಣವರು SIT ಅಧಿಕಾರಿಗಳು ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ SIT ಕಚೇರಿಗೆ ಬರ್ಬೋದು. ಕಚೇರಿಗೆ ಬಂದ ನಂತರದಲ್ಲಿ ಅವರ ಪ್ರಶ್ನೆಗಳಿಗೆ ಎಷ್ಟು ಸಕಾರಾತ್ಮಕವಾಗಿ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಗಮನಿಸಬೇಕಾದಂತ ಅಂಶ. ಅದೇ ಒಂದು ನಿಟ್ಟಿನಲ್ಲಿ ಈ ಇಡೀ ಪ್ರಕರಣ ಏನಿದೆ, ಈ ಇಡೀ ಪ್ರಕರಣವನ್ನು ಸುಮಾರು ಹಿಂದೆ 10 ರಿಂದ 15 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ SIT ಕೂಡ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ರೇವಣ್ಣ ಅವರು ಎಷ್ಟು ಸಕಾರಾತ್ಮಕವಾಗಿ SIT ಅಧಿಕಾರಿಗಳ ಒಂದು ವಿಚಾರಣೆಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಹಾಗಾಗಿ ಈ ರೀತಿಯಾದಂತಹ ತನಿಖೆ ರೇವಣ್ಣ ಅವರ ಒಂದು ವಿಚಾರಣೆಯಿಂದ ಏನಾದರೂ ಕುಂಠಿತ ಆಗತ್ತಾ ಅನ್ನುವಂಥ ಅನುಮಾನ ಸಹಜವಾಗಿ ಮೂಡ್ತಾ ಇದೆ. ಅದೇ ಒಂದು ಪ್ಲಾನ್ ಅಲ್ಲೂ ಕೂಡ SIT ಮತ್ತೊಂದು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದೆ. ಇನ್ನು ಮತ್ತೋರ್ವ ಇದೇ ಒಂದು ಕಿಡ್ನಾಪ್ ಕೇಸ್ನ ಬಂಧಿತ ಆರೋಪಿ ಸತೀಶ್ ಬಾಬಣ್ಣ ಏನಿದ್ರೆ ಅವರಿಂದ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಪಾತ್ರದ ಬಗ್ಗೆ ಏನಾದರೂ ಪೂರಕವಾದಂತಹ ದಾಖಲೆಗಳಿದೆಯಾ ಅನ್ನುವಂತಹ ನಿಟ್ಟಿನಲ್ಲೂ ಅವರ ಸ್ನೇಹಿತರಿಂದಲೂ ಕೂಡ ಸಂಗ್ರಹಿಸುವುದಕ್ಕೂ ಕೂಡ ಈಗ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.